ಹೈ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವಾಗ ಟೈಮ್ ಬಂದು 8:45 ಆಗಿದೆ. ಗುರುವಾರ ಸಂಜೆ ನೈಟೇ ಅನ್ಕೊಳ್ಳಿ, ನೈಟೇ. ಸೊ ಇವಾಗ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫೆಸ್ಟಿವಲ್ಗೆ ಎಲ್ಲ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಸ್ಟ್ಯಾಂಡ್ ಕೂಡ ಮಾಡಿಸಿದ್ದು ನಾನು ಇದನ್ನ. ಸೊ 4 ಸ್ಟೆಪ್ ಸ್ಟ್ಯಾಂಡ್ ಮಾಡಿಸಿದ್ದೀನಿ. ಬ್ಯಾಕ್ಗ್ರೌಂಡ್ ಎಲ್ಲ ಅರೇಂಜ್ ಮಾಡಿದ್ದೀವಿ. ಇನ್ಮೇಲೆ ದೇವ್ರ ಸೀರೆ ಉಡ್ಸೋದು ಪ್ರತಿಯೊಂದು ರೆಡಿ ಮಾಡ್ಬೇಕಿಲ್ಲ ನೋಡಿ. ಎಲ್ಲ ಈ ಥರ ಅಳ್ಕೊಂಡು ಕೂತಿದ್ದೀನಿ ಫುಲ್ಲುನು. ಯಪ್ಪ ಸಾಕಾಗೋಯ್ತು. ಬೆಳಗ್ಗೆಯಿಂದ ಫುಲ್ಲು ಶಾಪಿಂಗ್ ಆಯಿತು. ಲಾಸ್ಟ್ ಮಿನಿಟ್ ಶಾಪಿಂಗು, ಮತ್ತು ಹೂವು ಕಟ್ಟೋದು. ಹೂವಿನ ರೇಟ್ ಅಂತೂ ಕೇಳೋಕ್ಕೆ ಹೋಗ್ಬೇಡಿ. ನಮ್ಮ ದೇವನಹಳ್ಳಿಯಲ್ಲೆಲ್ಲ 500 1000 ಬರೇ ಇದೆ. ಒಂದು ಮಲ್ಲಿಗೆ ಹಾರ ಕೇಳಿದ್ದಕ್ಕೆ 1200 ರೂಪೀಸ್ ಹೇಳಿದ್ರು. ಸೊ ನಾನೇ ಮನೇಲೇ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ. ಸೊ ನೋಡೋಣ, ಇವಾಗ ಫುಲ್ಲು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಇವಾಗ ಬನ್ನಿ ನಮ್ಮ ಮನೆ ವರಮಹಾಲಕ್ಷ್ಮಿನ ರೆಡಿ ಮಾಡೋಣ. ಸ್ಟ್ಯಾಂಡ್ ಎಲ್ಲ ಜೋಡ್ಸೋಕ್ಕಿಂತ ಮುಂಚೆನೇ ನಾನು ವರಮಹಾಲಕ್ಷ್ಮಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಈ ಥರ ರಂಗೋಲಿ ಹಾಕಿದ್ದೆ. ಸ್ಟ್ಯಾಂಡ್ ಕೆಳಗಡೆ ಕ್ಲೀನಾಗೆಲ್ಲ ಒರೆಸ್ಬಿಟ್ಟು, ಅದಾದಮೇಲೆ ಈ ಸ್ಟ್ಯಾಂಡಿಗೆ ಬಟ್ಟೆ ಹಾಕಬೇಕಾಗಿತ್ತು. ನನ್ನ ಹತ್ರ ಸಿಂಗಲ್ ಬಟ್ಟೆ ಇರಲಿಲ್ಲ. ಹಾಗಾಗಿ ಈ ಥರ ಶಾಲು ಇರುತ್ತಲ್ಲ, ಅದನ್ನು 2 ಕಲರ್ನ ಮಿಕ್ಸ್ ಮಾಡಿ ನನಗೆ ಹಾಕ್ಕೊಟ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದಾದಮೇಲೆ ನಾನು ವೀಡಿಯೋ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀನಿ. ನೀವೇ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ 3 o'clock ಆಗಿದೆ. ನಾನು ಒಂದು 10 o'clockಗೆ ಸ್ಟಾರ್ಟ್ ಮಾಡಿದ್ದು. ಮುಕ್ಕಾಲು ಭಾಗ ಕೆಲಸ ಮುಗ್ದೋಗಿದೆ. ಪ್ಲೇಟ್ಗಳೆಲ್ಲ ಜೋಡ್ಸೋಕ್ಕೆ ಹಸ್ಬೆಂಡ್ ಹೆಲ್ಪ್ ಮಾಡಿದ್ರು. ಅದಾದಮೇಲೆ ನಾನು ನನ್ನ ತಮ್ಮನ ಕೂತ್ಕೊಂಡು ಸ್ಯಾರಿ ಉಡ್ಸೋದ್ರಿಂದ ಹಿಡಿದು ಡೆಕೋರೇಷನ್ ಮಾಡೋವರೆಗೂ ಎಲ್ಲನೂ ಮಾಡ್ಕೊಂಡ್ವಿ. ಬಟ್ ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ ನಾನು ಆ ಬ್ಯುಸಿಯಲ್ಲಿ. ಅದಾದಮೇಲೆ ನಾನು ಕೂಡ ಹೋಗಿ ಫ್ರೆಶ್ ಅಪ್ ಆಗಿ ಸ್ಯಾರಿ ಎಲ್ಲ ವೇರ್ ಮಾಡ್ಕೊಂಡು ಬಂದೆ. ಈ ಸ್ಯಾರಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಆಲ್ರೆಡಿ ಪ್ಲೀಟ್ ಮಾಡಿ ಇಟ್ಕೊಂಡಿದ್ದೆ, ಅಂದರೆ ಮಾಡಿಸ್ಕೊಂಡಿದ್ದೆ. ಹಾಗಾಗಿ ಸೊ ಇವಾಗ ಏನೇನು ಹಾಕಬೇಕು ಇರುತ್ತಲ್ಲ ಕಳ್ಸೋಕ್ಕೆ, ಅದನ್ನೆಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಫಸ್ಟು ಅರಶಿನ ಕುಂಕುಮ ಮತ್ತು ಒಂದು ಕೆಂಪು ಹೂವು ಹಾಕ್ಬಿಟ್ಟು, ನೆಕ್ಸ್ಟು ಕಳ್ಸೋದು ಸಾಮಾನು ಅಂತ ಕೇಳಿದ್ರೆ ಗಂದಿಗೆ ಅಂಗಡಿಲಿ ಕೊಡ್ತಾರೆ. ಬಿಕಾಸ್ ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ತುಂಬ ವೀಡಿಯೋಸ್ನ ನೋಡಿದ್ದೀನಿ. ಮೇಯ್ನಾಗೆ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಪ್ರತಿಯೊಂದನ್ನು ತೊಗೊಂಡು ಬಂದಿದ್ದೆ. ಗಂದಿಗೆ ಅಂಗಡಿಯಲ್ಲಿ ಕೇಳಿದರೆ ಎಲ್ಲ ಕೊಡ್ತಾರೆ ನಿಮಗೆ. ಹಾಗಾಗಿ ಅದ್ರ ಜೊತೆಗೆ ಎಕ್ಸ್ಟ್ರಾ ಲವಂಗ ಎಲ್ಲ ಹಾಕಕ್ಕೆ ಹೇಳಿದರು. ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ ನಾನು. ಸೊ ಎಲ್ಲನೂ ಒಂದು ತಟ್ಟೆಯಲ್ಲಿ ಜೋಡಿಸಿಟ್ಕೊಂಡಿದ್ದೆ. ಇವಾಗ ಎಲ್ಲನೂ ಅದರೊಳಗಡೆ ಹಾಕ್ತಾ ಇದ್ದೀನಿ. 4:30 5:30 ಒಳಗಡೆ ಪೂಜೆ ಎಲ್ಲ ಮಾಡಬೇಕು ಅಂತ ಹೇಳಿದರು. ನಾನು 4:30 ಮೇಲೇ ಕಳಸ ಪ್ರತಿಷ್ಠಾಪನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಕಾಯಿ ಕೂಡ ಕಳ್ಸೋಕ್ಕೆ ಅಂತಲೇ ಸಪ್ರೇಟಾಗಿ ತೊಗೊಂಡು ಬಂದಿದ್ದೆ. ಫಸ್ಟು ಇಟ್ಟು ನೋಡ್ತಾ ಇದ್ದೆ ಅದು ಆಗುತ್ತಾ ಅಂತ. ಸ್ವಲ್ಪ ಚಿಕ್ಕದಾಗಿತ್ತು, ಹಾಗಾಗಿ ಎಲೆ ಎಲ್ಲ ಇಟ್ಬಿಟ್ಟು ನೆಕ್ಸ್ಟು ಬೇರೆ ಕಾಯಿ ತೊಗೊಂಡು ಬಂದು ಇಟ್ಟು, ಮುಖವಾಡ ಎಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಇವಾಗ ರೆಡಿ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಗೆ ಹಾರ ಕೂಡ ಅಷ್ಟೇ, ನಾನೇ ನನ್ನ ಕೈಯಾರೆ ಪೋಣಿಸಿದ್ದು. ತುಂಬ ಚೆನ್ನಾಗಿ ಬಂದಿತ್ತು ಮಲ್ಲಿಗೆ ಹಾರ. ಅದು ಮಧ್ಯದಲ್ಲಿ ಒಂದೊಂದು ಕಮಲದ ಹೂವು ಕೂಡ ಹಾಕಿದ್ದೀನಿ. ಸಕ್ಕದಾಗಿ ಕಾಣಿಸ್ತಾ ಇತ್ತು. ನನಗೆ ತುಂಬ ಖುಷಿ ಆಗ್ತಾ ಇತ್ತು. ಹೇಗೆ ಕಾಣಿಸ್ತಾ ಇದ್ದಾಳೆ ನಮ್ಮ ಮನೆ ಲಕ್ಷ್ಮಿ ಅಂತ ಹೇಳಿ ತುಂಬ ಖುಷಿ ಆಯಿತು. ಅದಾದಮೇಲೆ ಇದು ಹತ್ತಿದು ಹಾರ ಬರುತ್ತಲ್ಲ, ಗೆಜ್ಜೆ ವಸ್ತ್ರ, ಅದನ್ನು ಕೂಡ ಮರೀದೆ ಹಾಕಬೇಕು ಅಂತ ಹೇಳಿದರು. ಸೊ ಇದು ತುಂಬ ಇಂಪಾರ್ಟೆಂಟು ಲಕ್ಷ್ಮಿಗೆ ಅಂತ ಅದನ್ನು ಕೂಡ ತೊಗೊಂಡು ಬಂದಿದ್ನ, ಅದನ್ನು ಕೂಡ ಹಾಕಿದೆ. ಸೊ ಅದಾದಮೇಲೆ ಇನ್ನೇನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಸೊ ಬತ್ತಿನೂ ಹಾಕೋಣ ಅಂತ ಹೇಳಿ ನಾನಿಲ್ಲಿ ಎಲ್ಲ ಕಡೆ ಸಪ್ರೇಟಾಗಿ ಹಾಕೋ ಬದಲು ಒಂದೇ ಬತ್ತಿಯಲ್ಲಿ 5 ಬತ್ತಿ ಹಾಕ್ಬಿಟ್ಟು ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು, ಸುತ್ತ ಹಚ್ಚೋದಕ್ಕಿಂತ ಒಂದೇ ಕಡೆ ಹಚ್ಚಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ 5 ಬತ್ತಿನೂ ಒಂದರಲ್ಲೇ ಹಾಕಿ ನೀಟಾಗಿ ಅದನ್ನು ಒಂದು ಥರ ಮಾಡಿಬಿಟ್ಟು ಇವಾಗ 2 ಕಡೆನೂ ಇಡ್ತಾ ಇದ್ದೀನಿ. ಬಿಕಾಸ್ ಚೆನ್ನಾಗಿರುತ್ತೆ ಒಂದೇ ಕಡೆ ಹುರಿದ್ರೆ. ಆ್ಯಂಡ್ ಆ ಕಡೆ ಈ ಕಡೆ ಎಲ್ಲ ಇಕ್ಕಿದಾಗ ಬಟ್ಟೆ ಎಲ್ಲ ಸುಟ್ಟು ಹೋಗ್ಬೋದು. ಹಾಗಾಗಿ ನಾನು ಒಂದೇ ಕಡೆ ಇಡೋಣ ಅಂತ ಹೇಳಿಬಿಟ್ಟು ಅದೆಲ್ಲ ಇಟ್ಟಾದಮೇಲೆ ಎಣ್ಣೆ ಎಲ್ಲ ಹಾಕ್ತಾ ಇದ್ದೀವಿ. ಸೊ ನಾನು 2 ದಿನವೂ ಇದು ಆರಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ತುಂಬ ಎಣ್ಣೆ ಹಾಕ್ತಾಯಿದ್ದೆ. ಆ್ಯಂಡ್ ಅದು ಸ್ವಲ್ಪ ಖಾಲಿ ಆಗ್ತಿದ್ದಂಗೆ ಮತ್ತೆ ಕೂಡ ಹಾಕ್ತಾಯಿದ್ದೆ ನಾನು. ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಿಜವಾಗ್ಲೂ ನನಗೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಅಂದರೆ ಅಷ್ಟು ಸಖತ್ ಖುಷಿ ಆಗ್ತಾಯಿತ್ತು. ಹಾಗೆ ನೋಡ್ತಾ ಇರ್ಬೋದು ಗೋಧಿ ಹುಲ್ಲು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫಸ್ಟು ದೇವ್ರ ಹತ್ರ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ದೇವ್ರ ಮನೆ ಕೂಡ ಕ್ಲೀನ್ ಮಾಡಿ ಕೊಟ್ಟಿದ್ಲು ನನ್ನ ತಮ್ಮನ ಹೆಂಡ್ತಿ. ಸೊ ಅದಾದಮೇಲೆ ನಾನಿಲ್ಲಿ ಕಳಸ ಎಲ್ಲ ಇಟ್ಬಿಟ್ಟು ದೇವ್ರ ಮನೆಗೆ ಫಸ್ಟು ಹೂವೆಲ್ಲ ಹಾಕ್ಬಿಟ್ಟು ಅದಾದಮೇಲೆ ಇಲ್ಲಿ ಗಣಪತಿ ಮಾಡ್ತಾಯಿದ್ದೀನಿ. ಯಾವುದೇ ಪೂಜೆ ಆಗೋಕ್ಕಿಂತ ಫಸ್ಟು ಗಣಪತಿ ಮಾಡಬೇಕು. ಹಾಗಾಗಿ ನೆಕ್ಸ್ಟು ಟೆರಸಲ್ಲಿ ತುಂಬ ಹೂಗಳು ಬಿಟ್ಟಿತ್ತು. ನೆನ್ನೆನೆ ಕಿತ್ತಿದ್ರೆ ಬಾಡೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಒಂದು 4:30 5 o'clock ಆಗಿತ್ತು. ಆವಾಗ ಕಿತ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ದೆ. ಮೇಲ್ಗಡೆ ಲೈಟ್ ಎಲ್ಲ ಇದೆ. ಸಿಕ್ಕಾಪಟ್ಟೆ ಗುಲಾಬಿ ಹೂವು ಬಿಟ್ಟಿತ್ತು. ಹಾಗೆ ಡೇರೆ ಹೂವುಗಳು ಕೂಡ ಬಿಟ್ಟಿತ್ತು.
ತುಂಬ ಚೆನ್ನಾಗಿತ್ತೆ. ಸೊ ನಾನು ಅದನ್ನು ಕೀಳದೆ ಇರೋಕ್ಕೂ ಕೂಡ ಆಗ್ತಾ ಇದ್ದಿಲ್ಲ, ಅಷ್ಟು ಕಷ್ಟಪಟ್ಟು ಬೆಳೆಸಿದ್ದೀನಿ. ಸೊ ನಮ್ಮ ಮನೆ ವರಮಹಾಲಕ್ಷ್ಮಿಗೆ ನಾನು ಬೆಳೆಸಿರೋ ಹೂವುಗಳು ಇಡೋದೇ ಏನೋ ಒಂಥರ ಖುಷಿ. ಹಾಗಾಗಿ ಎಲ್ಲನೂ ನೋಡಿಕೊಂಡು ಒಂದು ಕಡೆಯಿಂದ ಕೀಳ್ತಾ ಇದ್ದೆ. ಅದಾದಮೇಲೆ ಒಂದೇ ಒಂದು ಪಾರಿಜಾತ ಹೂವು ಕೂಡ ಬಿಟ್ಟಿತ್ತು, ಅದನ್ನು ಕೂಡ ತೊಗೊಂಡೆ. ಆ್ಯಂಡ್ ತುಂಬ ನಮ್ಮ ಮನೇಲಿ ಸಾವಂತಿಗೆ ಹೂವು ಬಿಟ್ಟಿತ್ತು, ಅದನ್ನು ಮುಂಚೆನೇ ಕಿತ್ಕೊಂಡ್ಬಿಟ್ಟಿದ್ದೆ ಕಟ್ಟಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಡೇರೆ ಹೂವುಗಳು ಅಂತ ಹೇಳಿಬಿಟ್ಟು ನೋಡೋಕ್ಕೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಒಂದು ಹೂವನೂ ಬಿಟ್ಟಿಲ್ಲ. ಸೊ ಎಲ್ಲನೂ ಕಿತ್ಕೊಂಡೆ, ದೇವ್ರಿಗೆ ಇಡೋಣ, ತುಂಬ ಚೆನ್ನಾಗಿರುತ್ತೆ ಅಲಂಕಾರವಾಗಿ ಅಂತ ಹೇಳಿಬಿಟ್ಟು. ಎಷ್ಟು ದೊಡ್ಡ ದೊಡ್ಡ ರೋಸ್ ಅಂದರೆ ನನ್ನ ತಲೆಯಲ್ಲಿಟ್ಟರೆ ತಲೆನೇ ಕಾಣಿಸಲ್ಲ, ಅಷ್ಟು ದೊಡ್ಡ ದೊಡ್ಡ ರೋಸ್ಗಳಿತ್ತು. ಆಲ್ಮೋಸ್ಟ್ ಒಂದು ಡಬ್ಬು ತುಂಬ ಹೂಗಳು ಸಿಗ್ತಾ ಎಲ್ಲನೂ ತೊಗೊಂಡು ಬಂದು ಇವಾಗ ಫಸ್ಟು ದೇವ್ರ ಮನೆಗೆಲ್ಲ ಅಲಂಕಾರ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ಇಡ್ತಾ ಇದ್ದೀನಿ. ಆಲ್ರೆಡಿ ಹೂವು ಕಟ್ಟಿ ಇಕ್ಕಿದೆ, ಮಧ್ಯದಲ್ಲಿ ದೊಡ್ಡ ದೊಡ್ಡ ಹೂವುಗಳು ಇಕ್ಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಪ್ರತಿ ಸಲ ಪೂಜೆ ಮಾಡಬೇಕಾದ್ರೂ ಅಷ್ಟೇ ಮನೆಗೆ ಬೇಕಾಗಿರೋ ಹೂವೆಲ್ಲ ತೊಗೊಂಡು ಬರ್ತೀನಿ. ಅದಾದಮೇಲೆ ನಮ್ಮ ಮನೇಲಿ ಬಿಟ್ಟಿರೋ ಹೂವು ಕೂಡ ತೊಗೊತೀನಿ. ಇನ್ನೂ ಸ್ವಲ್ಪ ಉಳ್ದಿತ್ತಲ್ಲ, ಸೊ ದೇವಿಗೂ ಇಡೋಣ ಅಂತ ಹೇಳಿಬಿಟ್ಟು ಲಕ್ಷ್ಮಿಗೂ ಇಡ್ತಾ ಇದ್ದೀನಿ ಇಲ್ಲಿ ರೋಸಸ್ ಎಲ್ಲ. ಆಮೇಲೆ ಪೈನಾಪಲ್ ಎಲ್ಲ ಇಟ್ಟಿದ್ನಲ್ಲ, ಅದ್ರ ಮೇಲೆ ರೋಸು ಎಲ್ಲನೂ ಇಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ದೃಷ್ಟಿನೇ ಬೀಳುತ್ತೇನೋ ಅಂತ ಅನ್ಕೊತಾ ಇದ್ದೆ ನಾನು. ಅದಾದಮೇಲೆ ಎಲ್ಲನೂ ಇಟ್ಟು ರೆಡಿ ಮಾಡಿಕೊಂಡೆ. ಇನ್ನೇನು ಪೂಜೆ ಕೂಡ ಮಾಡಬೇಕು. ಸೊ 4:30 5:30 ಒಳಗಡೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಇವತ್ತು ನಿದ್ದೆ ಕೂಡ ಮಾಡಿಲ್ಲ ನಾನು. ನೈಟಿಂದ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವಳು, ರೆಡಿ ಆಗ್ತಾ ಇದ್ದಂಗೆ ನಾನು ಕೂಡ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದು ಸೊ ದೇವರಿಗೆ ಏನೇನು ಬೇಕೋ ಎಲ್ಲನೂ ಅಲಂಕಾರ ಮಾಡಿ ಇವಾಗ ಪೂಜೆ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಫಸ್ಟು ನಮ್ಮ ಮನೆ ದೇವರು ಆ್ಯಂಡ್ ನಮ್ಮ ಮನೇಲಿರೋ ದೇವ್ರ ಮನೇಲಿರೋ ಪೂಜೆಗೆ ದೇವರಿಗೆ ಪೂಜೆ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ನಾನು. ಫಸ್ಟು ಇಲ್ಲಿ ದೀಪ ಎಲ್ಲ ಹಚ್ಬಿಟ್ಟು ಕಡ್ಡಿ ಎಲ್ಲ ಹಚ್ಚಿ ಅದಾದಮೇಲೆ ನಾವು ನಮ್ಮ ಮನೇಲಿರೋ ತುಳಸಿಗೂ ಪೂಜೆ ಮಾಡಬೇಕಂತೆ, ಆಮೇಲೆ ಲಕ್ಷ್ಮಿಗೆ ಪೂಜೆ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ಫಸ್ಟೇ ನಾನಿಲ್ಲಿ ದೇವ್ರ ಮನೆ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿತ್ತಲ್ಲ, ಅದಕ್ಕೂ ಕೂಡ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ. ಎಲ್ಲ ಮಲ್ಕೊಂಬಿಟ್ಟಿದ್ರು, ಫುಲ್ ಸೈಲೆಂಟಾಗಿತ್ತು. ಮಕ್ಕಳು ಕೂಡ ಮಲಗಿದ್ರು, ಹಸ್ಬೆಂಡ್ ಕೂಡ ಮಲಗಿದ್ರು. ಅವ್ರನ್ನೇನು ಎಬ್ಬರ್ಸೋಕೆ ಹೋಗಿಲ್ಲ ನಾನು, ಬಿಕಾಸ್ ನನ್ನ ಜೊತೆ ನೈಟ್ ಆಲ್ಮೋಸ್ಟ್ ಒಂದು 2 o'clockವರೆಗೂ ಎದ್ದಿದ್ರು. ಸೊ ನೋಡ್ತಾ ಇರ್ಬೋದು, ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಕಾರಿಡಾರಲ್ಲಿ ಮಲಗಿದ್ದಾರೆ. ಹಾಗಾಗಿ ಅವ್ರಿಗೆ ಡಿಸ್ಟರ್ಬ್ ಏನೂ ಮಾಡಿಲ್ಲ. ನನ್ನ ಪಾಡಿಗೆ ನಾನು ಪೂಜೆ ಎಲ್ಲ ಮಾಡ್ಕೊತಾ ಇದ್ದೆ. ಪಾಪ ನನ್ನ ತಮ್ಮನ ಹೆಂಡ್ತಿ ನಿದ್ದೆ ಬಂತೋ ಇಲ್ಲೋ ಗೊತ್ತಿಲ್ಲ, ನನ್ನ ಜೊತೆನೇ ಫುಲ್ ನೈಟ್ ಎದ್ದಿದ್ದು ವಿಡಿಯೋ ಮಾಡ್ಕೊಡೋದ್ರಿಂದ ಹಿಡ್ದು ನನ್ನ ಜೊತೆಗೆ ಹೆಲ್ಪ್ ಮಾಡೋದೆಲ್ಲ ಮಾಡಿದ್ದಾಳೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ತುಳಸಿ ಪೂಜೆ ಎಲ್ಲ ಆದಮೇಲೆ ಇವಾಗ ನಾನಿಲ್ಲಿ ದೇವ್ರ ದೀಪ ಎಲ್ಲ ಹಚ್ಚುತ್ತಾ ಇದ್ದೀನಿ. ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ನಿಜವಾಗ್ಲೂ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಖುಷಿ ಆಯಿತು. ನನ್ನ ಮನೇಲಿ ಮಾಡ್ತಾ ಇರೋ ಫಸ್ಟು ವರಮಹಾಲಕ್ಷ್ಮಿ ಹಬ್ಬ ಇದು. ಅದೊಂಥರ ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು 5 o'clock ಆಗ್ತಾ ಇದೆ. ಸೊ ನಾನು ಪೂಜೆ ಕೂಡ ಸ್ಟಾರ್ಟ್ ಮಾಡಿದೆ. ಹೆಂಗಾಯಿತು ಅಂದರೆ ಯಪ್ಪ, ಆ ಫೀಲಿಂಗೇ ಬೇರೆ ಅಂತಲೇ ಹೇಳಿ. ಸೊ ನಿಮಗೂ ಕೂಡ ಹೇಗೆ ಅನ್ನಿಸ್ತು, ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಿದ್ದೀರಾ ಅಂತ ಹೇಳಿ. ದೀಪ ಎಲ್ಲ ಹಚ್ಚಿದ ಮೇಲೆ ನಾನು ತಾಳಿ ಎಲ್ಲ ಕಟ್ಬಿಟ್ಟು ನಾನು ಅರಶಿನ ಕೊಂಬಲೆ ಕೂಡ ತಾಳಿ ಮಾಡಿದ್ದೆ ಅಮ್ಮಂಗೆ. ಅದನ್ನೇ ಕೂಡ ಕಟ್ಟಿದ್ದು. ಅಂದರೆ ಡೂಪ್ಲಿಕೇಟ್ ಎಲ್ಲ ಹಾಕ್ಬಾರ್ದು, ಇಲ್ಲಾಂದರೆ ಬಂಗಾರ ಹಾಕಬೇಕು, ಇಲ್ಲ ಅರಶಿನ ಕೊಂಬಿಡಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಅರಶಿನ ಕೊಂಬನೇ ಕಟ್ಟಿದೆ. ಅದಾದಮೇಲೆ ಇವಾಗ ಪೂಜೆ ಕೂಡ ಮಾಡ್ತಾ ಇದ್ದೀನಿ. ಯಪ್ಪ, ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಫೈನಲಿ ನಾನು ಅಂದ್ಕೊಂಡಂಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 5:30 ಒಳಗಡೆ ಪೂಜೆ ಮಾಡಿ ಮುಗಿಸ್ದೆ. ಗಂಟೆ ಎಲ್ಲ ಬಾರಿಸ್ಕೊಂಡು ಫುಲ್ ಬೆಳಗ್ಗೆನೆ ಆ ವೈಬೇ ಒಂಥರ ಚೆನ್ನಾಗಿತ್ತು. ಮನೆ ಫುಲ್ಲು ಪೂಜೆ ಎಲ್ಲ ಆದಮೇಲೆ ಕಾಯೆಲ್ಲ ಒಡೆದ್ಬಿಟ್ಟು ಮಂಗಳಾರತಿ ಕೂಡ ಮಾಡಿದೆ ನಾನು. ಯಾರೂ ಇಲ್ಲ, ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ. ಇರಲಿ ಪರವಾಗಿಲ್ಲ. ಸೊ ಅಮ್ಮನ ಹತ್ರ ಮಾತಾಡೋಕ್ಕೆ ತುಂಬ ಟೈಮ್ ಸಿಕ್ತು ನನಗೆ. ಆರಾಮಾಗಿ ಮಾತಾಡಿಕೊಂಡು ಏನೇನು ಅಂದ್ಕೊಂಡಿದ್ದೀನೋ ಅದೆಲ್ಲ ಆಗಲಿ ಅಂತ ಬೇಡ್ಕೊಂಡು ಪೂಜೆ ಕೂಡ ಮಾಡಿದೆ. ತುಂಬ ತೃಪ್ತಿಯಾಗಿ ಪೂಜೆ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. ಅಷ್ಟು ಮುದ್ದು ಕಾಣಿಸ್ತಾ ಇದ್ರು ಅಮ್ಮ. ಒಳ್ಳೊಳ್ಳೆ ಸಾಂಗ್ ಹಾಕ್ಕೊಂಡು ಬೆಳಗ್ಗೆನೆ ಆ ಪೂಜೆ ಮಾಡ್ತಾಯಿದ್ರೆ ಏನೋ ಒಂಥರ ಖುಷಿ. ಬಟ್ ನಾವು ಪೂಜೆ ಮಾಡ್ತಿರೋ ಗ್ಯಾಪಲ್ಲಿ ಬುಜ್ಜಿ ಬೇಬಿ ಕೂಡ ಎದ್ಬಿಟ್ಟ, ಅಳ್ತಾ ಇದ್ದ. ಅದಾದಮೇಲೆ ಅವ್ರನ್ನೂ ಕೂಡ ಸಮಾಧಾನ ಮಾಡಿಕೊಂಡು ತಿನ್ನಕ್ಕೆ ಅದು ಇದು ಕೊಟ್ಕೊಂಡು ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ. ಸೊ ದೇವ್ರ ಮನೆ ಪೂಜೆ ಕೂಡ ಆಯಿತು, ನಮ್ಮ ಮನೆಯ ಲಕ್ಷ್ಮೀ ಪೂಜೆ ಕೂಡ ಆಯಿತು. ಸೊ ಹೇಗೆ ಅನ್ನಿಸ್ತು ನಿಮಗೆ ನಮ್ಮ ಮನೆ ಲಕ್ಷ್ಮಿ ಹೇಗಿದ್ದಾಳೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ಹಾಯ್ ಫ್ಯಾಮಿಲಿ, ಫೈನಲಿ ನಮ್ಮ ಮನೆಗೆ ಪೂಜೆ ಮುಗೀತು. ಆಲ್ಮೋಸ್ಟ್ ನಾನು 5 o'clock ಒಳಗಡೆ 5:30 ಒಳಗಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ.
ಫೈನಲಿ ಪೂಜೆ ಎಲ್ಲ ಮುಗೀತು. ಸೊ ಹೇಗೆ ಕಾಣಿಸ್ತಿದ್ದಾರೆ ನಮ್ಮನೆ ವರಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಮಾಡಿದ್ದು, ಇವತ್ತು ನೈಟ್ ಎಲ್ಲ ನಿದ್ದೆನೇ ಮಾಡಿಲ್ಲ, ಲಿಟ್ರಲಿ ಒಂದು ಸ್ವಲ್ಪ ಹೊತ್ತು ಕಣ್ಮುಚ್ಚಿಲ್ಲ. ಫೈನಲಿ ಪೂಜೆ ಮಾಡಿದ್ದು ತುಂಬ ಖುಷಿ ಆಯಿತು. ಸೊ ಇವಾಗ ಹೋಗಿ ಅಡುಗೆ ಎಲ್ಲ ಮಾಡಬೇಕು. ಚೆನ್ನಾಗಿದೆ, ಖುಷಿ ಆಯಿತು. ಫಸ್ಟ್ ಟೈಮ್ ಮಾಡಿದ್ದು ಚೆನ್ನಾಗಿತ್ತು. ಇವರೇ ನೋಡಿ ನಮ್ಮನೆ ವರಮಹಾಲಕ್ಷ್ಮಿ. ಹಸ್ಬೆಂಡ್ ಅಂತೂ ನೋಡಿ ತುಂಬ ಖುಷಿಪಟ್ಟರು. ನೈಟ್ ನಾನು ಅಷ್ಟೆಲ್ಲ ಕಷ್ಟಪಟ್ಟು ಸೀರೆ ಉಡಿಸ್ತಾ ಇದ್ದಿದ್ದು ನೋಡಿ ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ರು. ಬಟ್ ಬೆಳಗ್ಗೆ ನೋಡಿದ ತಕ್ಷಣ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಮಾಡಿದ್ರು, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ಯಾ, ತಾಯಿ ಅಂತೂ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಕಾಂಪ್ಲಿಮೆಂಟ್ ಮಾಡಿದ್ರು. ಅದೇ ತುಂಬ ಖುಷಿ ಆಯಿತು. ಸೊ ಪೂಜೆ ಮಾಡಿದ ಕೈಯಲ್ಲೇ ನಾನು ಕೂಡ ಪ್ರಸಾದ ಎಲ್ಲ ಮಾಡೋಕ್ಕೆ ಅಡುಗೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಹೋಳಿಗೆಗೆ ಹೂರ್ಣ ಮಾಡೋಕ್ಕೆ ರೆಡಿ ಮಾಡಿ ಇಟ್ಟಿದ್ದನ್ನ ಅದನ್ನು ಇವಾಗ ರುಬ್ತಾ ಇದ್ದೀನಿ. ಅದಕ್ಕೆ ನೀರು ಹಾಕ್ಬಾರ್ದಲ್ಲ, ಸ್ವಲ್ಪ ಅದು ರುಬ್ಬಕ್ಕೆ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಮಿಕ್ಸಿ ಎಲ್ಲ ಅಳ್ಳಾಡಿಸಿ ರುಬ್ತಾ ಇದ್ದೆ. ಸೊ ಅದನ್ನೆಲ್ಲ ರುಬ್ಬಿಟ್ಬಿಟ್ಟು ನೆಕ್ಸ್ಟು ಒಂದೊಂದೇ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಸೊ ನಾನು ಏನು ಮೈಂಡಲ್ಲಿ ಇಟ್ಕೊಂಡಿದ್ನೋ ಏನೇನು ಅಡುಗೆ ಮಾಡಬೇಕು ಅಂತ ಹೇಳಿಬಿಟ್ಟು, ಹಾಗಾಗಿ ಅದು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ಇಲ್ಲ ಅಂದರೆ ಲೇಟ್ ಆಗುತ್ತೆ ಬಂದವರಿಗೆಲ್ಲ ಊಟ ಕೊಡೋಕ್ಕೆ ಅಂತ. ತುಂಬ ಜನನೇನು ಇನ್ವೈಟ್ ಮಾಡಿರಲಿಲ್ಲ. ನಾನು, ನಮ್ಮ ಹಸ್ಬೆಂಡು, ನಮ್ಮಮ್ಮ, ನನ್ನ ತಮ್ಮನ ಹೆಂಡ್ತಿ, ನಮ್ಮ ಅಷ್ಟೇ ನನ್ನ ತಮ್ಮ, ಆ ಥರ ತುಂಬ ಜನನೇನು ಕರೆದಿಲ್ಲ ನಾನು. ಸೊ ಹಾಗಾಗಿ ಸ್ವಲ್ಪನೇ ಅಲ್ವಾ, ಬೇಗ ಮಾಡ್ಕೊಂಬಿಡೋಣ. ಕೆಳಗಡೆ ನಮ್ಮ ಹಸ್ಬೆಂಡವರು ಸ್ವಲ್ಪ ರಿಲೇಷನ್ ಬರ್ತಾರೆ, ಹಾಗಾಗಿ. ಆ್ಯಂಡ್ ಎಲ್ಲ ರುಬ್ಬಿ ಎತ್ತಿಕ್ಬಿಟ್ಟು ಇವಾಗ ನಾನಿಲ್ಲಿ ಕಾಬೂಲ್ ಕಳ್ಳೆ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಏನೇನು ಬೇಕೋ ಕಾಬೂಲ್ ಕಳ್ಳೆ ನೆನೆಸಿ ಇಟ್ಟಿದ್ದೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಬೇಯಕ್ಕೆ ಇಡ್ತಾ ಇದ್ದೀನಿ. ಅದು ಒಂದು ಕಡೆ ಇಟ್ಮೇಲೆ ನೆಕ್ಸ್ಟು ಕೋಸಂಬರಿಗೆ ಕೂಡ ನೆನೆ ಹಾಕಬೇಕಾಗಿತ್ತು. ಅದನ್ನು ಕೂಡ ನೆನೆ ಹಾಕ್ಬಿಟ್ಟು ಅದಕ್ಕೆ ಸೌತೆಕಾಯಿ, ಕ್ಯಾರೆಟು, ಏನೇನು ಬೇಕು, ತೆಂಗಿನಕಾಯಿ ತುರಿ ಎಲ್ಲ ಬೇಕಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಕಾಯಿ ಒಡೆದ್ಬಿಟ್ಟು ಎಳ್ನೀರು ಕುಡಿದ್ಬಿಟ್ಟೆ. ಹೊಟ್ಟೆ ಬೇರೆ ತುಂಬ ಹಸಿತಾ ಇತ್ತಾ. ಸೊ ಬೆಳಗ್ಗೆ ನೈಟು ತಿಂದಿದ್ದಷ್ಟೇ, ಮತ್ತೆ ಊಟನೇ ಮಾಡಿದ್ದಿಲ್ಲ, ಪೂಜೆ ಆಗೋವರೆಗೂ ಮಾಡೋದು ಬೇಡ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಎಳ್ನೀರು ಕುಡ್ಕೊಂಡೆ. ಅದಾದಮೇಲೆ ಇಲ್ಲಿ ಕಾಯಿ ರುಬ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡು ಕಾಬೂಲ್ ಕಳ್ಳೆ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಕೂಡ ಒಂದು ಕಡೆ ಆಯಿತು. ಅದಾದಮೇಲೆ ಹೋಳಿಗೆಗೆ ನಾನಿಲ್ಲಿ ಮೈದಾ ಹಿಟ್ಟನ್ನ ಕಲಸಿ ಇಡ್ತಾ ಇದ್ದೀನಿ. ಚೆನ್ನಾಗೆ ನಾದ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟು ಒಂದು 2 ಅವರ್ಸು ನಾನು ಬೇರೆ ಅಡುಗೆ ಮಾಡೋಷ್ಟೊತ್ತಿಗೆ ಇದು ಕೂಡ ರೆಡಿ ಆಗೋಗ್ಬಿಡುತ್ತೆ. ಸೊ ಅಷ್ಟರಲ್ಲಿ ನಾನು ಅದು ಚೆನ್ನಾಗೆ ನಾದಿರುತ್ತೆ, ಹಾಗಾಗಿ. ಸೊ ಅದನ್ನು ಎತ್ತಿಕ್ಬಿಟ್ಟು ಇವಾಗ ಕಾಳು ಪಲ್ಯ ಮಾಡೋಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಂದು ಕಡೆ ಇದು ಕೂಡ ಆಯಿತು. ಮತ್ತು ರೈಸು ಸಾಂಬಾರು ಮಾಡಬೇಕಾಗಿತ್ತು. ನನಗೆ ಹೋಳಿಗೆ ಸಾರು ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ ನಾನಿವತ್ತು ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಆಲೂಗೆಡ್ಡೆ, ಬದನೆಕಾಯಿ, ನುಗ್ಗೆಕಾಯಿ, ಬೀನ್ಸ್ ಎಲ್ಲ ಹಾಕಿ ಮಿಕ್ಸ್ ತರಕಾರಿ ಸಾಂಬಾರು ಮಾಡೋಣ, ತುಂಬ ಚೆನ್ನಾಗಿರುತ್ತೆ. ಬಟ್ ಇವತ್ತು ನಾನು ಮಾಡ್ತಾ ಇಲ್ಲ, ನಮ್ಮ ಅಮ್ಮನ ಕೈಯಲ್ಲಿ ಮಾಡಿಸೋಣ ಅಂತ ಹೇಳಿಬಿಟ್ಟು ಅದೊಂದು ಮಾತ್ರ ಪೆಂಡಿಂಗ್ ಇಟ್ಕೊಂಡಿದ್ದೆ ಅವ್ರು ಬರೋವರೆಗೂ. ಮಿಕ್ಕಿದೆಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳಿ. ಸೊ ಅಡುಗೆ ಎಲ್ಲ ಮಿಕ್ಕಿದೆಲ್ಲ ಮಾಡಿಕೊಂಡು ನಾನು ಎಲ್ಲ ಎತ್ತಿ ಇಟ್ಬಿಟ್ಟು ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಆಲ್ರೆಡಿ ಕಣ್ಣೆಲ್ಲ ಚುಚ್ಚಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ನಿದ್ದೆ ಮಾಡಿಲ್ಲ ಅಂದರೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ಮಾಡಿಟ್ಟು ಅಮ್ಮ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಹೇಳಿ, ಹಾಗಾಗಿ ಒಂದು 1 ಅವರ್ ಇಲ್ಲ 1/2 ಅವರ್ ಮಲ್ಕೊಂಡು ಎದ್ದೆ. ಅಷ್ಟರಲ್ಲಿ ಅಮ್ಮ ಕೂಡ ಬಂದರು. ಸೊ ಇಬ್ಬರು ಸೇರಿಕೊಂಡು ನಾನಿಲ್ಲಿ ಹೋಳಿಗೆ ತಟ್ಟಿ ಕೊಡ್ತಾ ಇದ್ದೀನಿ. ಅಮ್ಮ ಸುಡ್ತಾ ಇದ್ದಾರೆ. ಅದಾದಮೇಲೆ ಒಂದು ಕಡೆ ಸಾಂಬಾರು ಕೂಡ ರೆಡಿ ಮಾಡಿದ್ರು. ಸಖತ್ತಾಗಿತ್ತು ಅಡುಗೆ ಎಲ್ಲನೂ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 10:30, 11 o'clock ಆಗೇ ಬಿಡ್ತು. ಸೊ ಪೂಜೆ ಎಲ್ಲ ಆಗೋಗಿತ್ತಲ್ಲ, ಒಬ್ಬೊಬ್ಬರಿಗೆ ಕೊಡೋಣ ಅಂತ ಹೇಳಿಬಿಟ್ಟು. ಅದಾದಮೇಲೆ ನಾನು ರಸಾಯನ ಕೂಡ ಮಾಡಿದ್ದೆ, ಪಂಚಾಮೃತ. ಸೊ ನಮ್ಮ ತಮ್ಮಂಗೆ ಸಿಕ್ಕಾಪಟ್ಟೆ ಇಷ್ಟ. ಅವನು ಅದನ್ನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಡ್ರೈ ಫ್ರೂಟ್ಸ್ ಹಾಕಿ ಸ್ವಲ್ಪ ಸಕ್ಕರೆ ಕೂಡ ಹಾಕ್ತಾ ಇದ್ದಾನೆ. ಸೊ ಅದನ್ನೇ ನೋಡ್ತಾ ಇದ್ವಿ. ಎಲ್ಲರೂ ಬಂದಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ಎಲ್ಲರೂ ಖುಷಿಪಟ್ಟರು, ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿಬಿಟ್ಟು. ಹಾಗೆ ಅಮ್ಮನ ಹತ್ರ ಸ್ವಲ್ಪ ಕುತ್ಕೊಂಡು ಮಾತಾಡ್ತಾ ಇದ್ದೆ. ಏನೇನು ಅಡುಗೆ ಮಾಡಿದ್ದೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಕೋಸಂಬರಿ ಮಾಡಿದ್ದೆ, ಇದಕ್ಕೆ ಉಪ್ಪು ಹಾಕಿಲ್ಲ, ನೀರು ಬಿಟ್ಕೊಂಡ್ಬಿಡುತ್ತೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ಕಾಬೂಲ್ ಕಳ್ಳೆ ಪಲ್ಯ ನನ್ನ ಹಸ್ಬೆಂಡಿಗೆ ಸಿಕ್ಕಾಪಟ್ಟೆ ಇಷ್ಟ, ಹಾಗಾಗಿ. ಆ್ಯಂಡ್ ವಡೆ, ಹಪ್ಪಳ ಕೂಡ ಕರ್ದು ಇಟ್ಟಿದ್ದೆ. ಅದಾದಮೇಲೆ ಇಲ್ಲಿ ಹೋಳಿಗೆ ಕೂಡ ಸುಟ್ಟಿ ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ. ಆ್ಯಂಡ್ ತರಕಾರಿ ಸಾಂಬಾರು, ರೈಸು ತೋರ್ಸೋದು ಮರ್ತೋಗ್ಬಿಟ್ಟೆ. ಸೊ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ನ. ಫಸ್ಟು ಒಬ್ಬೊಬ್ಬರಿಗೆ ಊಟ ಕೊಟ್ಬಿಟ್ಟೆ. ನನ್ನ ತಮ್ಮ ಫಸ್ಟು ಊಟ ಮಾಡ್ಕೊಂಡ ಮಕ್ಕಳ ಜೊತೆಗೆ. ಅದಾದಮೇಲೆ
ಹಸ್ಬೆಂಡು ಕೂಡ ರೆಡಿಯಾಗಿ ಬಂದರು. ಸೊ ಅವ್ರಿಗೂ ಕಂಕಣ ಎಲ್ಲ ಕಟ್ಬಿಟ್ಟು ಅವ್ರ ಹತ್ರ ಅರಶಿನ ಕುಂಕುಮ ಇಟ್ಕೊಂಡು ಅವ್ರ ಹತ್ರನೂ ಕೂಡ ಆಶೀರ್ವಾದ ಎಲ್ಲ ತೊಗೊಂಡು ಇಬ್ಬರು ಸೇರಿ ದೇವರಿಗೆ ಕೈ ಮುಗಿದ್ವಿ. ಈ ವರ್ಷ ನಿನ್ನ ಕೃಪೆ ನಮ್ಮ ಮನೆಗೆ ಬಂದಿದೆ, ಸೊ ಮುಂದಿನ ವರ್ಷವೂ ಇದೇ ಥರ ಇರಲಿ ಅಂತ ಇಬ್ಬರು ಬೇಡ್ಕೊಂಡು ಅವ್ರಿಗೂ ಕೂಡ ನಾನು ಪಂಚಾಮೃತ ಮಾಡಿದ್ನಲ್ಲ ಅದನ್ನು ಕೊಟ್ಟು ಕೈ ಮುಗಿದ್ವಿ. ನೆಕ್ಸ್ಟು ಅವ್ರಿಗೂ ಕೂಡ ಊಟ ಹಾಕಿ ಕೊಟ್ಟೆ. ಸೊ ಅವರು ಕೂಡ ಊಟ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿದೆ ಅಡುಗೆ ಎಲ್ಲ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನಾನು ಹೇಗಾದರೂ ಮಾಡಿ ಹೋಳಿಗೆ ಸಾಂಬಾರು ಮಾಡೋದನ್ನ ಕಲಿಬೇಕು, ನೋಡೋಣ. ಅವರು ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೂವೆಲ್ಲ ಇತ್ತು, ಅಮ್ಮ ಕಟ್ಕೊಂಡು ಕುತ್ಕೊಂಡಿದ್ರು. ನಾವು ಕೂಡ ಊಟ ಬೇರೆ ಮಾಡಬೇಕಾಗಿತ್ತ, ಎಲ್ಲ ಕಟ್ಟಿ ಎತ್ತಿಟ್ಬಿಟ್ಟು ಸೊ ಎಲ್ಲರೂ ಕುತ್ಕೊಂಡು ನಾವು 3 ಜನ ಊಟ ಎಲ್ಲ ಮಾಡ್ಕೊಂಡ್ವಿ. ಹೀಗಿತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಜೊತೆಗೆಲ್ಲ. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮಳೆ ಬಂದ್ಬಿಡತ್ತೆ ಅಂತ ಹೇಳಿಬಿಟ್ಟು ಅಮ್ಮ ತಮ್ಮನ ಹೆಂಡ್ತಿ ಎಲ್ಲರೂ ಊರಿಗೆ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ಬೇಜಾರಾಯಿತು, ಬಿಕಾಸ್ ಮಧ್ಯಾಹ್ನನೇ ಹೋಗ್ತಾ ಇದ್ದಾರೆ ಅಂತ. ಬಟ್ ಹೇಳೋಕ್ಕಾಗಲ್ಲ, ಇವಾಗ ಮಳೆ ಬಂದರೂ ಬರ್ಬೋದು. ಅವರು ಬೈಕಲ್ಲಿ ಬೇರೆ ಬಂದಿರೋದಾ, ಸೊ ಮಳೆ ಬಂದರೆ ಮತ್ತೆ ಸುಮ್ಮನೆ ನೆನ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಅವರು ಕೂಡ ಹೊರಟ್ರು. ಎಲ್ಲರೂ ನಿಂತ್ಕೊಂಡು ಎಲ್ಲರಿಗೂ ಬಾಯ್ ಮಾಡಿದ್ವಿ. ಮಕ್ಕಳು ಕೂಡ ಚೆನ್ನಾಗಿ ಆಟ ಆಡ್ಕೊಂಡಿದ್ರು. ನಾನು ಎಲ್ಲರ ಜೊತೆ ಫೋಟೋ ತೊಗೊಂಡ್ವಿ. ಬಟ್ ನನಗೂ ಹಸ್ಬೆಂಡು ಫೋಟೋ ತೊಗೊಳಕ್ಕೆ ಆಗಿಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗೋಗ್ಬಿಟ್ಟಿತ್ತು. ಹಸ್ಬೆಂಡು ಡ್ರೆಸ್ ಕೂಡ ಚೇಂಜ್ ಮಾಡಿಬಿಟ್ಟಿದ್ರು. ನಾನು ಇರಲಿ ಪರವಾಗಿಲ್ಲ ಬನ್ನಿ ಅಂತ ಹೇಳಿಬಿಟ್ಟು ಇಬ್ಬರನ್ನು ನಿಂತ್ಕೊಂಡು ಫೋಟೋ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸಂಜೆ ಮೇಲೆ ಮತ್ತೆ ಪೂಜೆ ಎಲ್ಲ ಮಾಡಿ ಮನೆಗೆ ಅಕ್ಕಪಕ್ಕದವರೆಲ್ಲ ಇರ್ತಾರಲ್ಲ ಅವ್ರನ್ನ ಕೂಡ ಕರೆದಿದ್ವಿ ಅರಶಿನ ಕುಂಕುಮ ತೊಗೊಂಡು ಹೋಗೋಕ್ಕೆ. ಸೊ ಅವರು ಕೂಡ ಬಂದಿದ್ದರು, ಎಲ್ಲರಿಗೂ ಅರಶಿನ ಕುಂಕುಮ ಕೊಟ್ಟಿದ್ವಿ. ಹಾಗೆ ಕೆಳಗಡೆ ಮನೆ ಅಂದರೆ ನಮ್ಮ ಅತ್ತೆಯವ್ರನ್ನೂ ಕೂಡ ಕರೆದಿದ್ವಿ, ಅವರು ಕೂಡ ಬಂದಿದ್ರು. ಸೊ ಎಲ್ಲರಿಗೂ ಅರಶಿನ ಕುಂಕುಮ ಕೊಟ್ಬಿಟ್ಟು ನಾನು ಹಸ್ಬೆಂಡು ಆವಾಗ ನೈಟಲ್ಲಿ ಫೋಟೋ ತೊಗೊಂಡಿದ್ದೀವಿ. ನೈಟ್ ಆಗೋಗಿತ್ತು, ಇನ್ನೇನು ಮಾಡೋದು, ಮಿಸ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ತೊಗೊಂಡ್ವಿ. ಸೊ ಫೈನಲಿ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಮುಗೀತು. ಇದಕ್ಕೋಸ್ಕರ ಒಂದು 2 ತಿಂಗಳಿಂದ ಪ್ರಿಪ್ರೇಷನ್ ಮಾಡಿದ್ದೀನಿ. ಸೊ ಫುಲ್ ಖುಷಿಯಾಗಿದೆ. ಹೇಗೆ ಕಾಣಿಸ್ತಿದೆ ನಮ್ಮನೆ ವರಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ತುಂಬ ಖುಷಿ ಆಯಿತು. ಇನ್ನೂ 2 ಡೇಸ್ ಇಡ್ತೀನಿ, ಅಂದರೆ ಭಾನುವಾರದವರೆಗೂ ಇಟ್ಟು ಭಾನುವಾರ ತೆಗಿತೀನಿ. ಸೊ ಹಾಗಾಗಿ ಇವತ್ತೇನು ನಾನು ಕಳಸ ವಿಸರ್ಜನೆ ಎಲ್ಲ ಏನೂ ಮಾಡಿಲ್ಲ. ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನನಗೆ ಸಪೋರ್ಟ್ ಮಾಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.